ನಂಬಿಕೆ ರೂಢಿ ಸಂಪ್ರದಾಯದ ಹೆಸರಿನಲ್ಲಿ ಈ ಶಿಷ್ಟಾಚಾರನ ಬೆಳೆಸಿದ್ದಾರೆ. ಇದರಿಂದ ಒಳಿತಾಗೋದಕ್ಕಿಂತ ಕೆಟ್ಟದ್ದೇ ಆಗೋದು. ನಿಜ ಅಮ್ಮ. ಈಗ ಈ ರೀತಿ ಬಕ್ಷಿಸ್ ತೆಗೆದುಕೊಂಡ್ರೆ ಅಂಥವ್ರ ಮೇಲೆ ನಾವು ಕಾನೂನಿನ ಕ್ರಮ ತೆಗೆದುಕೊಳ್ಳೋದಕ್ಕಾಗಲ್ಲ. ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸೋದಕ್ಕೆ ಆಗೋದಿಲ್ಲ. ಹೌದು, ಆ ಕಾರಣದಿಂದ ರಾಜಬೊಕ್ಕಸಕ್ಕೆ ನ್ಯಾಯ ದೊರಕಿಸಿದಂತಾಗೋದಿಲ್ಲ. ಹಾಗಂತ ನೀನೇ ಯೋಚಿಸು. ಈ ಪದಾರ್ಥಗಳನ್ನೆಲ್ಲ ದ್ರವ್ಯಕ್ಕೆ ಮಾರಿ ಕಂದಾಯ ಕಟ್ಟಿದ್ರೆ ಅವರ ಹೊರೆನೂ ಕಡಿಮೆ ಆಗುತ್ತೆ. ಇದನ್ನೆಲ್ಲ ನಾನು ಆ ರೈತರಿಗೆ ಬಿಡಿಸಿ ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ಕೇಳೋ ಸ್ಥಿತಿಯಲ್ಲೇ ಇಲ್ಲ. ಈ ರೀತಿ ಭಕ್ಷಿಸ್ ಕೊಡದಿದ್ರೆ ನನ್ನ ಅವಕೃಪೆಗೆ ಪಾತ್ರರಾಗುತ್ತೀವೆಂಬ ಭ್ರಮೆ ಅವರನ್ನ ಆವರಿಸಿದೆ. ಇದನ್ನ ತಡೆಯಲು ಸಾಧ್ಯವಿಲ್ಲ. ತಡೆಯೋಕ್ ಸಾಧ್ಯ ಇಲ್ಲದನ್ನು ವರ್ಗಾಯಿಸಿ ಬಿಡೋಣ. ಇದೇನ್ ಹೇಳ್ತಿದೀಯಮ್ಮ ನೀನು? ನಾನು ಆದವಾನಿ ಶ್ರೀಮಂತ ನಗರ ಎಂದು ತಿಳಿದುಕೊಂಡಿದ್ದೆ. ಆದರೆ ಇಲ್ಲಿಯೂ ಬಡತನ ತಾಂಡವ ಆಡುತ್ತಿದೆ. ಕೆಲವರು ಹೊಟ್ಟೆಗಿಲ್ಲದೆ ನರಳುತ್ತಿದ್ದಾರೆ. ಹೌದಲ್ವೇ? ನೀನ್ ಹೇಳೋದ್ ನಿಜ. ಇವ್ರ ಹತ್ರ ತೆಗೆದುಕೊಂಡು ಬಡವ್ರಿಗೆ ಹಂಚಿದ್ರಾಯ್ತು. ಅದೇನೋ ಸರಿ, ಆದರೆ ರೈತರ ದಾಕ್ಷಿಣ್ಯಕ್ಕೆ ಸಿಕ್ಕಿ ನೀನು ಕರ್ತವ್ಯ ನಿರ್ವಹಣೆನಲ್ಲಿ ಸೋತ್ರೆ ಹಾಗಾಗೋದಿಲ್ಲ. ಕೊಟ್ಟವ್ರಿಗೂ ನಾವು ದಾನ ಮಾಡಿದ ರೀತಿ ತಿಳಿಯುತ್ತಾದ್ರಿಂದ ನಮ್ಮ ಕರ್ತವ್ಯ ನಿಷ್ಠುರತೆಗೆ ತಾಪತ್ರಯವಿಲ್ಲ. ಹಾಗಾದ್ರೆ ಒಳ್ಳೇದೇ ಆಯ್ತು. ನಾಳೆನೆ ಬಡವ್ರನ್ನೆಲ್ಲ ಕರೆಸಿ ಈ ಧಾನ್ಯನೆಲ್ಲ ಹಂಚಿಬಿಡು. ಇದು ಹೆಚ್ಚು ವೇಳೆ ಇಲ್ಲಿದ್ದಷ್ಟು ಲೋಭ ಆವರಿಸುತ್ತೆ. ನಿಮ್ಮ ಬಾಪ್ತು ಬಂದಾಯ್ತು. ಇನ್ನು ಉಳಿದವರು ಒಬ್ಬೊಬ್ಬರಾಗಿ ಕರಸಂದಾಯ ಮಾಡಿ. ಸ್ವಾಮಿ, ನಮ್ ಗ್ರಾಮದಲ್ಲಿ ಈವರೆಗೂ ಒಂದ್ ಬಾರಿನೂ ಕರ ಕಟ್ಟಕ್ಕೆ ಹಿಂದೂ ಮುಂದೂ ನೋಡಿಲ್ಲ. ನಿಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಚೆನ್ನಾಗ್ ಆಗ್ತಾ ಇದೆಯೇನೋ? ಮಳೆ ಬೆಳೆಗಿಂತ ದಕ್ಷತೆ ಇರ್ಬೇಕಲ್ವಾ ಬುದ್ಧಿ. ನಾನಂತೂ ನಮ್ಮೂರಲ್ಲಿ ರಾಜಾದಾಯ ತೆಗ್ದಿರ್ಸಿ ಆಮೇಲೆ ಸ್ವಂತಕ್ಕೆ ಬಳಸ್ಬೇಕು ಅಂತ ನಿಯಮ ಮಾಡಿದೀನಿ. ಇವತ್ತಲ್ಲ, ನೀವು ಇನ್ನೂ 10 ವರ್ಷ ಬಿಟ್ಟು ಬಂದ್ರು ಕರ ಕೊಡೋಕೆ ನಾವು ತಯಾರಿದ್ದೀವಿ. ಅದಕ್ಕೆ ಅಂತ ತೆಗ್ದಿಟ್ಟು ಬಾಪ್ನ ಜೀವ ಹೋಗ್ತಾ ಇದ್ರು ನಾವು ಮುಟ್ಟೋ ಹಾಗಿಲ್ಲ. ಒಳ್ಳೆ ಯೋಜನೆ. ಎಲ್ಲ ಊರಿನ ಯಜಮಾನರು ಇದೇ ನಿಯಮ ಇಟ್ಕೊಂಡಿದ್ರೆ ನಮ್ಮ ಕೆಲಸನೂ ಹಗುರ ಆಗುತ್ತೆ. ಕಾನೂನು ಬಿಗಿಯಾಗಿದ್ರೆ ಜನ ಹೆದರ್ತಾರೆ. ಕೈಯಲ್ಲಿ ದ್ರವ್ಯ ಇಲ್ಲ ಅಂದ್ರೆ ಹೆಂಡತಿ ಮಾಂಗಲ್ಯನಾದ್ರೂ ಮಾರ್ತಂದು ಕಂದಾಯ ಕಟ್ತಾರೆ. ಇಲ್ಲ ಅಂದ್ರೆ ರಾಮ ಇಲ್ದಾಗ ಭರತ ರಾಜ್ಯ ಆಳ್ದಂಗೆ ರೈತರು ಕಂದಾಯ ಕೊಡದೆ ಕದೀತಾರೆ. ನಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುವವನೇ ಅಲ್ಲ.
ನಗುನಗುತ್ತಾ ಮಾತನಾಡಿ ಶಾಂತವಾಗಿ ನಮ್ಮನ್ನು ಕಳುಹಿಸುತ್ತಾನೆ. ಎಲ್ಲವೂ ಸರಿ, ಆದರೆ ಕಂದಾಯ ವಸೂಲಿಯಾಗದಿದ್ದರೆ ಶಿಕ್ಷೆ ಏನು ಗೊತ್ತೇ? ಹಿಂದಿನ ಅಧಿಕಾರಿ ಇದೇ ಕಾರಣಕ್ಕೆ ಶೂಲವೇರಿದ. ಇವನಿಗೂ ಅದೇ ಗತಿ ಕಾದಿದೆ ಅನಿಸುತ್ತದೆ.